ನಮಸ್ಕಾರ ಸಮಸ್ತ ವೀಕ್ಷಕರಿಗೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನಿನ್ನೆ ಕಮೆಂಟಲ್ಲಿ ಒಬ್ಬರು ಪ್ರೇಮ ಅಂತ ಶಾಂತಕ್ಕ ನಮ್ಮವರು ಅಂತ ಏನೋ ಕಮೆಂಟ್ ಮಾಡಿದ್ರು. ನೋಡಿ ಪ್ರೇಮ ಅವರೇ, ಶಾಂತಕ್ಕ ನಿಮ್ಮವರೇ ಆಗಿರಬೇಕು, ಹಾಗಂತ ನಾ ಶಾಂತಕ್ಕ ಹೆಸರು ಇಡಬಾರ್ದು ಅಂತ ನೀವು ಹೇಳೋಕ್ಕಾಗಲ್ಲ. ನೋಡಿ ನಿಮಗೆ ಕತೆ ಇಷ್ಟ ಆದರೆ ನೋಡಿ, ಹಾಗಂತ ನಾನು ಹೆಸರು ತೆಗೆಯೋದಕ್ಕಾಗೋದಿಲ್ಲ. ಯಾಕಂದರೆ ಇಲ್ಲಿ ಶಾಂತಕ್ಕ ಅನ್ನೋರು ತುಂಬ ಜನ ಇರ್ತಾರೆ, ಹಾಗೆಯೇ ನಾನು ಹೆಸರಿಟ್ಟಿದ್ದೀನಿ ಅಂತ ಅಂದ್ಕೊಳ್ಳಿ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗ್ತಿದ್ರೆ ಎಲ್ಲರೂ ನನ್ನ ಅಭಿಮಾನದಿಂದ ವಿಡಿಯೋ ನೋಡಿ ಪ್ರೋತ್ಸಾಹಿಸಿ ಸಹಕರಿಸಿ. ಅಯ್ಯೋ ಎಷ್ಟೊತ್ತದ ನಾನು ವೇಟ್ ಮಾಡಕತ್ತೆ, ನಮ್ಮ ಅವು ಇನ್ನಾದರೂ ಕಳಿಸೋಲ್ಲ. 2 ಗಂಟೆ ಆಗ್ಬಂತ ಎಲ್ಲರೂ ಊಟಕ್ಕೆ ಬರೋ ಹೊತ್ತಾಯ್ತು, ಅಡಿಗೆಲ್ಲ ಆಯ್ತು, ಚಪಾತಿ ಒಂದು ಆಗಿಲ್ಲ, ಏನು ಮಾಡಲ ಈಗ? ಈ ಕ್ಯಾಕಿಲ್ ನಿಂತಾಳ ಒಳಗೆ ಅಡುಗೆ ಮಾಡೋದು ಬಿಟ್ಕೊಟ್ಟೆ. ಅಯ್ಯೋ ಮಾವ ಬೇರೆ ಬಂದ, ಅಯ್ಯೋ ಇವ್ರು ಬೇರೆ ಬಂದ್ಬಿಟ್ರು. ಸರಿ ಆಯ್ತಾ ಒಳಗೆ ಹೋಗೋಣ. ಯಾಕವಾ ಹೊರಗೆ ನಿಂತಿ? ಏನಿಲ್ಲ ಮಾಮ, ನಾನು ಅತ್ತೆಯರು ಎಲ್ಲದಾರ ಅಂತ ನೋಡಕತ್ತಿದ್ದೆ, ಅವ್ರು ನಿಂತೆ ಎಲ್ಲೂ ಕಾಣಲಿಲ್ಲ, ಅದಕ್ಕೆ ನಡ್ರಿ ಒಳಗೆ ನಡ್ರಿ. ನಾ ಸರಿಯವ ಬಾ. ಹಾಂ ಬಂದ, ಅಲ್ಲಿ ಹೋಗಿ ತೊಗೊಂಡ್ಬರ್ತೀನಿ ಹೋಗಿ. ಅಯ್ಯೋ ಈಗ ಹೆಂಗೆ ಒಳಗೆ ಹೋಗೋದು? ತೊಗೊಂಡೇನೋ ಹೋಗ್ತೀನಿ, ಅಲ್ಲಿ ಅಕ್ಕ ನಿಂತಿರ್ತಾಳ, ಅಡುಗೆ ಮನೆ ಕಿಟಕಿಯಾಗಿಟ್ಟೋದ್ರೆ ಕರೆಕ್ಟ್ ಆಗತ್ತೆ. ಹಾಂ ಹಂಗೆ ಮಾಡ್ತೀನಿ. ಪಾರು, ಏ ಪಾರು, ಪಾರು ಈಗ ಬಂದ್ರೇನೋ ಹೊತ್ತಾತ್ ನೋಡ್ರಿ. ಭಾಳ ಬಿಸಿಲು ಐತಲ್ರಿ ಹೊಲ್ದಾಗ, ಮಾಡಾಗೈತಿ ಆದರೂ. ಅಯ್ಯ ನಂಗೆ ಮಾತಾಡಕ್ಕೆ ಬಿಡುವಲ್ಲ, ಎಲ್ಲ ನೀನ ಮಾತಾಡ್ದಲ್ಲ. ಮಾಡಾಗೈತಿ, ನೀನು ಮಳಿ ಆಗಿ ರಪ್ಪ ಎಲ್ಲ ಗಿಡಗಳು ಬಿದ್ದುಬಿಟ್ಟವು. ಈಗ ಅವನ್ನ ಕಟ್ಸಾಕತ್ತಿದ್ದೆ, ಮತ್ತು ನೀ ಏನು ಬುತ್ತಿನ ಕಳಿಸ್ಲಿಲ್ಲ ಇವತ್ತು? ಅಯ್ಯ ರೀ, ಅದು ಇವತ್ತು ನಂದು ಹೊರಗಡೆ ಕೆಲಸ ಮಾಡಾಕತ್ತಿದ್ನ್ಯಾ, ಬುತ್ತಿದೆ ನೆನಪಾಗಿಲ್ಲ ನಿಂದರೆ. ಅಯ್ಯೋ ಇಲ್ಲಿ ನಿಂತಾರ ನೋಡಿದ್ರೆ ಏನು ತಗೊಂಡು ಹೊಂಟಳಿ? ಅಯ್ಯ ಹಂಗೆ ಮಾಡಿದ್ರೆ ಹೆಂಗೆ ನೀನು? ಅಲ್ಲ ನೋಡು, ನಾ ಅಲ್ಲಿಂದ ಎಲ್ಲ ಕೆಲಸ ಬಿಟ್ಕೊಂಡು ಕೆಲಸದಾರ ಹಚ್ಚಿನಲ್ಲಿ ಅವ್ರನ್ನೆಲ್ಲ ಹಂಗೆ ಬಿಟ್ಟು ಬರುವ ಹೊತ್ತಾತ್ ನೋಡಿ. ಈಗ ಅಪ್ಪನೂ ಬಂದಿಲ್ಲ, ಅಪ್ಪನೂ ಅಲ್ಲೇ ಅದಾನ, ಎಲ್ಲಿ ಸುಮ್ಮನೆ ಬರ್ತೀರಿ ಅಲ್ಲೇ ಇರ್ರಿ ಅಂತ ಬಿಟ್ಟು ಬಂದೆ ಅವ್ರು. ಈಗ ಬಡ ಬಡ ಕೊಡು ತೊಗೊಂಡೋಗ್ತೀನಿ, ನಾನು ಅಪ್ಪ ಅಲ್ಲೇ ಹೊಲ್ದಾಗ ತಿಂತೀವಿ. ಅಲ್ರಿ ನೀವು ತಿಂದು ಮಾಮಾರ ಕಟ್ಕೊಂಡು ಹೋಗ್ಬೇಕಿಲ್ಲ? ಯಾಕಂದ್ರೆ ಸುಮ್ಮನೆ ನಿಮಗೆ ಅವ್ರಿಗೆ ಒಟ್ಟಿಗೆ ಕಟ್ತೀನಿ, ನೀವು ಸ್ವಲ್ಪ ತಿಂತೀರಿ ಅವರು ಸ್ವಲ್ಪ ತಿಂತೀರಿ, ನೀವು ಹೊಟ್ಟೆ ಹೆಸರಿದೈತಿ ತಿಂದು ಹೋಗಂತ ಬರ್ರಿ. ಸರಿ, ಹಂಗಿದ್ರೆ ಕೊಟ್ಬಿಡು, ಇಲ್ಲೇ ಕುಂದಿರ್ತೀನಿ. ಎಲ್ಲಿ ನನ್ಗೆ ಆ ಟೇಬಲ್ ಮೇಲೆಲ್ಲ ಕುಂದ್ರಕ್ಕೆ ಗಾವಾಗಲ್ಲ, ಇಲ್ಲೇ ಕುಂದಿರ್ತೀನಿ, ಕೊಟ್ಬಿಡು. ಸರಿ ರೀ, ಕುಂದರಿ ತೊಗೊಂಡ್ಬಿಡ್ರಿ. ಕಾಲದು ತೊಗೊಂತೀರ ತೊಗೊರಿ, ನೀರು ತಂದ್ಕೊಡಿ. ಬೇಡ ಬೇಡ, ಅಲ್ಲೇ ಬಚ್ಚಲ ಇರ್ತಲ್ಲ, ತಗೊಂತೀನಿ. ಅಲ್ಲ ಅದ್ರಾಗ ನೀರು ತುಂಬಿಸಾಳ ಇಲ್ಲ, ಇವತ್ತು ನಳ ಬೇರೆ ಬಂದಿಲ್ಲ. ಈಗ ವಾರಕ್ಕೊಮ್ಮೆ ಬಿಡಾಕತ್ತಾನ, ಒಗ್ಯಾನು ಮಾಡಿಲ್ಲ, ಎಲ್ಲ ಅಲ್ಲೇ ಅದಾವು. ಸಂಜೆ ಮುಂದೆ ಹೋಗ್ಬೇಕಂತ ಇಟ್ಟಿನಿ ನಾನು. ಒಂದು ಕೆಲಸ ಮಾಡಿ, ಬಡ ಬಡ ಹೊಲಕ್ಕೆ ಬಂದ್ಬಿಡ್ತೀನ, ಅಲ್ಲೇ ಬೋರ್ ಹಚ್ಚಿನ ಹೆಂಗಾದ್ರು ಬೋರ್ನಾಗ ತೊಳ್ಕೊಂತಿದ್ದೆಲ್ಲ. ಬ್ಯಾಡ್ರಿ, ಕೆರೆಯಾಗ ನೀರು ಬಂದಾವಂತೇನೋ ನಿನ್ನೆ ಮೊನ್ನೆ ಮಳೆ ಆಗಿದ್ದಕ್ಕೆ, ಅಲ್ಲೇ ಹೋಗ್ತೀನಿ ಎಲ್ಲರೂ ಸೇರಿ. ಎದಕ್ಕೆ ಸುಮ್ಮನೆ ನಳಾನು ಕಾಯ್ಕೊಂತ ಕುಂದ್ರಾಕು ಆಗಲ್ಲ, ಹುಡುಗರು ಮತ್ತೆ ನಾಳೆ ಸಾಲದು ಸ್ಟಾರ್ಟ್ ಆತಂದ್ರೆ ಹರಿಬಿಲ್ದಂಗೆ ಅಕ್ಕ. ಸರಿ ಸರಿ, ನೀರು ತೊಗೊಂಡು ಒಳಗಿಂದ. ಮಾಮರ ಹೊರಗೆ ಬ್ಯಾರಲ್ನಾಗ ತುಂಬಿಸಿ ನೋಡ್ರಿ, ಇದನ್ನು ಕೂಡ ಹಾಕಿನ್ರಿ. ಹೌದಾ? ಸರಿ ಚಲೋ ಆಯ್ತಾಳ. ನೀ ಯಾವಾಗ ಹಾಕಿದೀವ? ಅಕ್ಕ ನಾ ಹಾಕಿಲ್ಲ, ನಮ್ಮ ಮನೆಯಾರ ಬೆಳಗ್ಗೆ ತುಂಬಿಸಾಕತ್ತಿದ್ರ, ಅದನ್ನ ನೋಡಿದ್ದೆ, ಅದಕ್ಕೆ ಮಾಮರ ಹೇಳಿದೆ. ಈಗ ತನವ ಹಂಗಾರ ಇವ್ರಿಗೇನೋ ಹೊಟ್ಟೆ ಹಸ್ತೈತೆ ಅಂತ ಮಾವ ಬತ್ತಿ ಕಟ್ಟಬೇಕಂತ ಲಘು ಆತಿಲ್ಲ ಅಡಿಗೆ. ಹಾಕ ಎಲ್ಲ ಅಡಿಗೆ ಆಗೈತಿ, ತಗೋಬಾ. ಅಯ್ಯೋ ಚಪಾತಿ ಯಾರ್ಯಾವು ಬಿಸಿ ಹಾಕಿಲ್ಲ ಅಂತ ಕೇಳಿದ್ರಿ, ಏನು ಹೇಳಿ? ಏನೋ ಒಂದು ಹೆಂಗೋ ಒಂದು. ಇವ್ರಿನ್ನೂ ಊಟಕ್ಕೆ ಬರಲಿಲ್ಲ, ಫೋನವ್ರು ಮಾಡಲಿಲ್ಲ. ಬ್ಯಾಡಿಂದ್ರ ಇವ್ರು ಹೋಗ್ಲಿ, ಆಮೇಲೆ ನೋಡಿದ್ರತ್ತ. ಪಾರ್ಲರ್ಗೆ ಒಂದು ಹೋಗ್ಬೇಕು, ಇದೆಲ್ಲ ಮುಗಿಸಿ ಹೋಗ್ತೀನಿ. ಜಲ್ದಿ ಜಲ್ದಿ ತೊಗೊಂಡ್ ಬಾ, ಹೊಟ್ಟಿ ತಾಳ ಹಾಕಾಕತೈತಿ. ಹಾ ತಂದೇನ್ರಿ ತಗೋರಿ. ಅಡಿಗೆ ಮಸ್ತ್ ಆಗೈತಲ್ಲ, ಯಾರು ಮಾಡ್ಯಾರ? ಅದ ಚಲೋ ಆಗೈತ್ರಿ, ನಿಜವಾಗ್ಲೂ ಚಲೋ ಆಗೈತಿ. ಅಂದ್ರೆ ಅನ್ನಕ್ಕೆ ಉಪ್ಪು ಕಡಿಮೆ ಆಗೈತಿ, ಸಾರು ಓಕೆ ಓಕೆ, ಆದ್ರೆ ಚಪಾತಿ ಎಷ್ಟು ಮೆತ್ತಾಗ್ಯಾವ ಅಂದ್ರೆ ಅಷ್ಟು ಮೆತ್ತಾಗ್ಯಾವ. ಇದು ನೀ ಅಂತೂ ಮಾಡಿರ್ಲಿಕ್ಕಿಲ್ಲ, ಚಪಾತಿ ಇಷ್ಟು ಮೆತ್ತಗ ಅವ್ವ ಮಾಡ್ತಿದ್ಲು. ಅವ್ವ ಮಾಡ್ಯಾಳ ಹಂಗಾರ? ಅದೇ ರೀ ಮಾಮರಿ, ನಾನು ಮಾಡೀನಿ ಚಪಾತಿ ಅಡಿಗೆ ಎಲ್ಲ ಇವತ್ತು ನಾನು ಮಾಡೀನಿ. ಅಯ್ಯೋ ಶ್ವೇತಾ, ಬ್ಯಾರಿ ಮಾಡಿಲ್ವಾ? ಚಲೋ ಆಗೈತೆ ಬಿಡು. ಹಿಂಗೆ ಮೆತ್ತ ಇತ್ತಂದ್ರೆ ಅಪ್ಪ ಖುಷಿಲಿಂದ ಇನ್ನೊಂದು 2 ಚಪಾತಿ ಹೆಚ್ಚಿಗೆ ತಿಂತಾನೆ ನೋಡು. ನಾ ಆಕೆಗೆ ಎಷ್ಟು ಸಲ ಹೇಳಿನಿ, ಹಿಂಗೆ ಮೆತ್ತ ಮಾಡಿ ಚಪಾತಿ ಅಂದ್ರೆ ವಯಸ್ಸಾದವ್ರಿಗೆ ತಿನ್ನಕ್ಕೆ ಚಲೋ ಅಕ್ಕ ಅಂತೇಳಿ. ನೀವು ಒಟ್ಟ ಮಾಡಂಗಿಲ್ಲ ಈ ಹೆಣ್ಮಗಳು, ನೀ ಚಲೋ ಮಾಡಿವ, ಭಾಳ ಚಲೋ ಆಗ್ಯಾವ. ಹಾಂ ಥ್ಯಾಂಕ್ ಯು ರೀ ಮಾಮ, ಥ್ಯಾಂಕ್ ಯು ರೀ. ನಾನು ಫಸ್ಟ್ ಟೈಮ್ ಅಲ್ರಿ, ಅಂದ್ರೆ ಮೊದಲೆಲ್ಲ ಅವ್ರ ಮನೆ ಮಾಡ್ತಿದ್ದೆ, ಆದರೆ ಇಲ್ಲಿ ಫಸ್ಟ್ ಟೈಮ್ ಇಲ್ಲ. ಅಕ್ಕರಿ ಹಾನ್ರಿ, ಅಲ್ರಿ ನಾ ಚಲೋ ಮಾಡಂಗಿಲ್ಲ ಅಂತೀರಲ್ಲ, ದಿನ ನಾನು ಮಾಡಿ ಮಾಡಿ ಇಕ್ಕರಿಸ್ತೀನಲ್ಲ, ಅದಕ್ಕೆ ನೀವು ಸಾಕು ಬಂದೈತಿ. ತಿನ್ರಿ, ಆಮೇಲೆ ಮಾತಾಡ್ತೀನಿ. ಸಾಕು ಮಾಮಗೂ ಬುತ್ತಿ ಕಟ್ಟೋ. ಸರಿ ರೀ. ಹಬ್ಬ ಅಂತೂ ಇಂತೂ ಮಾಮ ಚಲೋ ಆಗೈತಂದಲ್ಲ ಸಾಕು ಅಲ್ವಾ? ಅನ್ನ ಸ್ವಲ್ಪ ಮಾಡಿಯಲ್ಲ, ಅನ್ನ ಸ್ವಲ್ಪ ಜಾಸ್ತಿ ಮಾಡ್ಬೇಕಿಲ್ಲ. ಮತ್ತು ಚಪಾತಿ ಅಲ್ಲೂ ಕಾಲಕ್ಕ ನೋಡು, ಮತ್ತೆ ಮಾಡ್ಬೇಕಾಗತ್ತೆ ಸಂಜೆ. ಏನು ಮತ್ತೆ ಸಂಜೆ ಚಪಾತಿ ಮಾಡ್ಬೇಕಾ? ಅಯ್ಯೋ ನಂಗೆ ಕೈಲಾಗಲ್ಲಪ್ಪ, ಇವಾಗ ಮಾಡೀನಿ ಸಾಕಿಷ್ಟ. ಇನ್ನೊಂದು ಚಪಾತಿ ತೊಗೊಂಡ್ಬಾರ. ಬರ್ತೀನಿ ಹೋಗಿ ನಿಮ್ಮ ಮಾವಗೇನೋ ಚಪಾತಿ ಅಂದ್ಕೊಟ್ಬರ್. ಅಲ್ಲ ಈಕಿ ಅಡಿಗೆ ಮಾಡ್ಯಾಳಂತ ಎಲ್ಲಿ ಏನು ಕಾಣವಲ್ಲ. ಇಲ್ಲಿ ಹಿಟ್ಟು ಹತ್ತಿದ್ ಕಾಣವಲ್ದು, ಅಲ್ಲಿ ಮ್ಯಾಲೆ ಹಿಟ್ಟು ಕಾಣವಲ್ದು, ಹಿಟ್ಟು ಕರ್ಗಿಲ್ಲ, ಹೆಂಗೈತಿ ಹಂಗೈತಿ. ಈಕಿ ಹೆಂಗಾರ ಚಪಾತಿ ಮಾಡಿದ್ಲ? ನಾ ಆಗಡೆ ಬಂದಾಗ ಅನ್ನ ಕುಕ್ಕರ್ ಇಟ್ಟಿದ್ಲು, ನಾ ಹಿಂಗೆ ಹತ್ತಿನ ಕಳಿಸಿ ಹಿಂಗೆ ಒಳಗೆ ಬರುತ್ತಲೆ ಎಲ್ಲ ಮಾಡ್ಯ ಅಂದ್ರೆ ಏನೋ
ಇಲ್ಲಿ ಇರಲಿ. ಏನು ಮಾಡ್ತಾ ಮಾಡಲಿ. ಅಲ್ಲ ನಾನು ಯಾಕೆ ಚಳಿ ಕೆಡಿಸ್ಕೊಳ್ದೆ ಹೇಳು. ವಾರಕ್ಕೆ ಒಂದು 2 ಸಲ ಈಕಿನ ಮಾಡಕ್ಕೆ ಹಚ್ಚಿದ್ರಾತು. ಅಲ್ಲ ಅಕ್ಕ ಎಲ್ಲ ಚೆಕ್ ಮಾಡಕತ್ತಾಳ, ಈಕೆ ಗೊತ್ತಾದ್ರೆ ನನ್ನ ಗತಿ. ಅಕ್ಕ ಅಕ್ಕ ಮಾಮ ಏನೋ ಹೋಗ್ಕಣಂತ ಲವ್ ಕೊಡ್ಬೇಕಂತ. ಹಾಂ ಸರಿ. ಹಲೋ ಅವ್ವ, ನೀನು ಕಳಿಸಿದ ಚಪಾತಿ ಏನೋ ಬಂದು, ಬಟ್ ಸ್ವಲ್ಪ ಕಳಿಸಿ ಅಲ್ವೇ. ಇಷ್ಟು ಕಳಿಸಿದ್ರೆ ನೀ ಹೆಂಗೆ ಸ್ವಲ್ಪ ಜಾಸ್ತಿ ಕಳಿಸ್ಬೇಕಿಲ್ಲ. ಅಲ್ಲ ನಾನು ಮತ್ತೆ ರಾತ್ರಿ ಮಾಡೋಣಾಗತ್ತಾಳ ನಮ್ಮಕ್ಕ. ಅಲ್ಲ ಸ್ವಲ್ಪ ಮಾಡಿನ ಅಂದ್ರೆ ಅತ್ತಿಯಾರು ಏನು ಸುಮ್ಮ ಇರ್ತಾರೆ ಅಂತ ತಿಳ್ಕೊಂಡೆನ. ನೋಡಿ ನೀನು ಏನು ಹಿಂಗೆ ಮಾಡಿದ್ರೆ. ಅಲ್ಲ ಅಕ್ಕ ಒಳಗೆ ಹೊರಗೆ ಬಂದು ಅಡ್ಡಾಡೋದು ನೋಡೋದು ಮಾಡಕತ್ತಾಳ. ನಂಗೆ ಯಾಕೆ ಆಕಿಗೆ ಡೌಟ್ ಬಂದೈತೆ ಅಂತ ಅನ್ಸಾಕತ್ತೈತಿ. ಮತ್ತು ನೀ ಏನು ಅಂತಿ, ಏನು ಮಾಡ್ಲಿಗ ಹೇಳಿ ಲಗುನ. ನಂಗೆ ಏನಾರು ಒಂದು ಐಡಿಯಾ ಕೊಡು. ಆಕೆ ಏನಾರ ಅನುಮಾನ ಪಡಕತ್ಲಂದ್ರೆ ಒಂದು ಕೆಲಸ ಮಾಡಿ, ನಾ ಹೇಳ್ದಂಗೆ ಮಾಡ. ಏನಂದ್ರೆ ಅಲ್ಲೆಟ್ಟು ಇಲ್ಲೆಟ್ಟು ಒಂದಿಟ್ಟು ಹಿಟ್ಟು ಚಲ್ಲಾಡ, ಮೈಮೇಲೆ ಒಂದಿಟ್ಟು ಅಲ್ಲಿ ಇಲ್ಲಿ ಹಿಟ್ಟು ಹಚ್ಕೋ. ಇದನ್ನು ಆಗ ಮಾಡ್ಬೇಕಾಗಿತ್ತು ನೀನು ಹೇಳ್ಕೊಡ್ಬೇಕಲ್ಲ ಎಲ್ಲನೂ ನಾನು. ಸರಿ ಊಟ ಮಾಡು. ನೋಡಿದ್ರೆ ತಗೋ, ಮತ್ತೆ ಬೇಕಂದ್ರೆ ಕಳಿಸ್ತೀನಿ. ಏನು ಚಿಂತೆ ಮಾಡಬೇಡ ಏನು. ಹ್ಞೂನವ್ವ. ಅಲ್ಲ ಬೇಯಿಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ 100 ವರ್ಷ ಆಯಾಸಂತ. ಈಗ ಹೆಂಗೋ ತಪ್ಪಿಸ್ಕೊಂಡೆ. ಆಕೇನಾರ ಬಂದ್ಲಂದ್ರೆ ಬಡ ಪಾರ್ಲರ್ಗೆ ಹೋಗ್ತೀನಿ ಅಂತ ಹೇಳಿ ಹೋಗ್ಬಿಡ್ತೀನಿ. ಅವ್ನು ನಡಿ ಊಟ ಮಾಡು. ಅಕ್ಕ ನಾ ಇನ್ನೊಂದು ಸ್ವಲ್ಪ ನಿಂತ ಊಟ ಮಾಡ್ತೀನಿ, ಯಾಕಂದ್ರೆ ನಾಷ್ಟಾನ ಲೇಟ್ ಆಗೈತಲ್ಲ. ಈಗೇನು ಬೇಡ, ನಾನು ಒಂದಿಟ ಪಾರ್ಲರ್ಗೆ ಹೋಗ್ಬಿಡ್ತೀನಿ. ಅತ್ತಿಯಾರು ಬಂದರೆ ಹೇಳ್ಬಿಡ. ಎಷ್ಟೊತ್ತಿಗೆ ಬರ್ತಾರಂತೆ? ಅವರು ಬರೋದೇನು ಹೇಳಿಲ್ಲ, ಸಾಯಂಕಾಲ ಬರ್ತೀನಿ ಅಂತ ಹೇಳ್ಯಾರ. ಆಯ್ತು ಸರಿ, ಹೋಯ್ ಬಾ ಹಂಗಾರ. ಎಷ್ಟೊತ್ತಾಗತ್ತೆ ಮತ್ತು ನಿನ್ನ ಗಂಡು ಬಂದ್ರೆ ಊಟ ಕೊಡೋರು ಯಾರು? ಹೇ ಅಷ್ಟಂತ ಬರ್ತೀನಿ, ಹಿಂಗೆ ಬರ್ತೀನಿ. ಐಬ್ರೋ ಮಾಡಿಸ್ಕೊಳ್ಳೋದು ಅಷ್ಟೇ. ಇವತ್ತೇನು ಪೆಡಿಕ್ಯೂರ್ಗೆ ಏನು ಮಾಡಿಸಲ್ಲ. ಮತ್ತು ನಾಳೆಗೆ ಆಫೀಸ್ಗೆ ಹೋಗ್ಬೇಕಲ್ಲ ಅದಕ್ಕೆ. ಅಲ್ಲ ನಿಂದು ಆಫೀಸ್ 3 ದಿನಕ್ಕೆ 4 ದಿನಕ್ಕೆ ಚೇಂಜ್ ಆಕೈತೇನ? ಯಾಕಕ್ಕ ಹಂಗೆ ಕೇಳ. ಅಲ್ಲ 2 ದಿನ ಅಲ್ಲ ನಿಂದು ಆಫೀಸ್. ಶನಿವಾರ ಯಾವಾಗ ಹಾಕಿ ಶುಕ್ರವಾರನ ಗುರುವಾರ ಹೋಗಿ ಬರ್ತೀಯಲ್ಲ ಒಮ್ಮೆ. ನಾಳೆ ನೋಡಿದ್ರೆ ಗುರುವಾರ, ಅದು ಶುಕ್ರವಾರ ಹೋಗೋದಿತ್ತಾ. ನಾನು ಗುರುವಾರ ಹೋಗಿ ಕೆಲಸ ಭಾಳ ಐತಿ ಮುಗಿಸ್ಕೊಂಡು ಬರ್ಲಿ ಅಂತ. ಏನವ ಒಂದು ಗೊತ್ತಾಗಲ್ಲ ನಿಂದು. ಸರಿ ಹೋಯ್ ಬಾ. ಏನೇನು ಮಾಡ್ಯಾಳ ಎಲ್ಲಿ ಬಿಡು, ತಿಂದ್ರಾತು. ಏನೋ ಚಲೋ ಆಗೈತಂತ, ಹೆಂಗಾಗೈತೆ ನೋಡೋಣ. ಇಲ್ಲಿ ಕುಂತಿಲ್ವೇ ಊಟ ಮಾಡ್ಬೇಕಿಲ್ಲ? ಯಾಕೋ ಹೊಟ್ಟೆ ಶೀಲ್ ಬಿಡ. ಅವು ಅಡಿಗೆ ಮಸ್ತ್ ಆಗಿತ್ವೆ. ಇಂಥ ಕೈರೂಟ ತಿಂದ ಭಾಳ ದಿನ ಆಗಿತ್ತು. ಈ ಬಂದ್ರೆ ಇವ್ರು ಎಲ್ಲೋಗಿದ್ರಿ ಇಷ್ಟೊತ್ತು? ಅಲ್ಲ ಹೊಲ್ದಾಗ ನೋಡಿದ್ರೆ ಯಾರು ಇದ್ದಿದ್ದಿಲ್ಲ ಅಂತ ಕ್ಯಾಂಪ್ ಬಂದು ಹೇಳಿದ. ನೀ ಎಲ್ಲೋಗಿದ್ದಿ ಇಷ್ಟೊತ್ತು? ಇಲ್ಲಿ ನಾ ಹೊಲ್ದಾಗ ಇದ್ದೆ. ನಾ ಹಿಂಗೊಂದು ರೌಂಡ್ ಹಾಕೊಂಡು ಬರ್ಲಿ, ಆ ಕ್ಯಾಂಪ್ ಇಲ್ಲ ಅಂತ ಹೇಳಿ ನೋಡು. ನಾ ಒಂದು ಮಾತಾಡ್ಸ ಬಂದೀನಿ. ನಿಜ ಆಗತ್ತಿರಲ್ಲ. ಏಯ್ ನಿನಗೆ ಸುಳ್ಳು ಹೇಳಿ ಏನು ಮಾಡ್ಲಿ. ಇಲ್ ಬಿಡ ಅಪ್ಪ ಊಟ ಮಾಡೋ. ಲಕ್ಷ್ಮಿ ಅವ ಮಗಳ ಲಕ್ಷ್ಮಿ, ಅಪ್ಪ ಆಕಿಗೆ ಆರಾಮಿಲ್ಲ ಅಂತ ಮಕ್ಕೊಂಡಾಳ. ಯಾಕಪ್ಪ ಏನದ? ಏನೋ ತೆರಿ ಸುತ್ತಾಗತೈತೆ ಅಂತ ದವಾಖಾನಿಗೆ ಹೋಗಿ ಬಂದಿ. ಹ್ಞೂನಪ್ಪ ಹೋಗಿ ಬಂದೀನಿ ದವಾಖಾನಿಗೆ. ಮಕ್ಕಳು ಬಿಡಕಿ ನಿಂಗೆ ಊಟಕ್ಕೆಲ್ಲ ಹಚ್ಕೊಡ್ತೀನಿ ನಾನು. ಏ ಬೇಡ, ನಮಗೇನು, ನಮ್ಗ ಹಚ್ಕೊಂತೀನಿ ರೂಢಿ ಐತಿ, ನಾ ಎಲ್ಲ ಹಚ್ಕೊಂತೀನಿ. ಏನು ಮಾಡಾಕತ್ತಾಳ? ಊಟಾರ ತಗೊಂಡು ಹೋಗ್ಕಿನಕ್ಕಿ. ಬರ್ತಾ ನನ್ನ ಮಗ ಆಕಿನ ಬಾಲಂಗೊಚ್ಚಿ ಆಗತ್ತಟನ. ಏ ಲಕ್ಷ್ಮಿ ಎದ್ದೇಳ, ಒಂದಿಟ್ಟು ಉಣ್ಣೆ. ಇನ್ನೂ ಸ್ವಲ್ಪ ನಿಂತು ಉಣ್ತೀನಿ. ಅಲ್ಲಿ ಗುಳಿಗೆ ತಗೋಬೇಕು, ಹುಡುಗಿ ಹೊಟ್ಟ್ಯಾಗ ಕೂಸ್ ಐತಿ ಅನ್ನೋದು ಒಂದಿಟ್ಟರ ಐತೆ ನಿಂಗೆ. ಎದ್ ಕುಂತು ಊಟ ಮಾಡಿ ಹೇಳು. ಸರಿ ರೀ. ಏನಾತಪ್ಪ? ಅವಾಕಿಗೆ ದಿನ ಹಿಂಗ ಅನ್ಬೇ ಊಟನೂ ಉಣ್ಣಂಗಿಲ್ಲ. ಹ್ಞೂನಪ್ಪ ನನಗೂ ಅದ ಅನಿಸ್ಬಿಟ್ಟೈತಿ. ಇಷ್ಟು ರಾತ್ರಿ ನೋಡಕ್ಕೆ ಹುಡುಗಿ ಊಟ ಉಣ್ಣಲ್ಲ, ಹಿಂಗೆ ಚಕ್ರ ಬಂತಂದು ಮಕ್ಕೊಂಡ ಬಿಡ್ತಾಳ. ಏನು ನಾನು ಭಾಳ ತಲೆ ಕೆಡಿಸ್ಕೊತಿಲ್ಲ. ಮನೆ ಕೆಲಸ ಎಲ್ಲ ನಾನು ಮಾಡ್ಕೊಂಡು ಹೊಂಟೀನಿ. ಆಮೇಲೆ ಯಾವಾಗ ನೋಡ್ತೀವ ಫೋನಾಗ ಇರ್ತಾಳ. ಏನೋ ಒಂಥರ ಮಾಡ್ತೈತವ ಹುಡುಗಿ. ಇರ್ಲಿ ಬಿಡ, ನಾ ಆಕಿನ ಒಂದು ಸ್ವಲ್ಪ ದಿನ ಊರಿಗೆ ಕರ್ಕೊಂಡು ಹೋಗ್ಲೇನ ಬೆಂಗಳೂರು. ಬೇಡಪ್ಪ, ಯಾಕಂತೀನಿ ಕೇಳು. ನೀನು ಆಫೀಸ್ಗೆ ಹೋಗವ, ಆಕಿನೂ ಮನೆಗಿರಾಕಿ. ನಾಳೆ ಏನು ಕಿನ್ನಾರಾದ್ರೆ ಏನು ಮಾಡೋದು? ಈಗ ಇದ್ದಾಗ ನಾವು ಬರ್ತೀವಿ ನೋಡ್ತೀವಿ. ಸರಿ ಅವ ಹಂಗಾರ ನಾ ಒಂದಿಟ ಹೊರಗೆ ಹೋಗಿ ಬರ್ತೀನಿ. ಮಗ ಮೂಲಿ ಮನೆ ರಂಗಪ್ಪ ಬಡ್ಡಿ ಕೊಡ್ತೀನಿ ಅಂದಿದ್ದ, ಬರ್ತಾನ ಕೇಳು ಒಂದಿಟ. ನಾನೇನು ಕೇಳಲ್ಲ, ಮಾಮ ಫೋನ್ ಹಚ್ಚಿ ಕೇಳ್ತೀನಿ ನೋಡು, ಅವ್ನು ಬರ್ತಾನ ಕೇಳ್ತಾನೆ. ಅವ್ನು ಹೇಳ, ಅವ್ನು ಮಾಡ್ತಾನೆ.